ಒಬ್ಬ ವ್ಯಕ್ತಿಯ ಬಳಿ ಆಧಾರ್ ಕಾರ್ಡ್ ಇದೆ ಅಂತ ಹೇಳೋವಂಥ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ನೀವು ಅವನನ್ನು ಈ ದೇಶದ ಒಬ್ಬ ಮತದಾರ ಅಂತ ಎಲ್ಲೂ ಕೂಡ ಘೋಷಣೆ ಮಾಡೋಕ್ಕಾಗಲ್ಲ, ದೃಢೀಕರಣ ಮಾಡೋದಕ್ಕಾಗಲ್ಲ. SIR ಅನ್ನು ತಡೆಯುವಂತಹ ಸಂದರ್ಭ ನಿರ್ಮಾಣವೇ ಆಗಲ್ಲ. SIR ಅಂತ ಹೇಳ್ತಕ್ಕಂಥದ್ದು ನಿರಂತರವಾಗಿ ನಡಿಬೇಕಾಗಿರುವಂಥ ಪ್ರಕ್ರಿಯೆ. ಮಮತಾ ದೀದಿ ರೋಷಾವೇಶದಿಂದ ಮೂರು ಕಿಲೋಮೀಟ್ರು ಯಾತ್ರೆಯನ್ನು ಮಾಡಿದ್ರು. ಯಾರಾದರೂ ನನ್ನ ಪಶ್ಚಿಮ ಬಂಗಾಳದಲ್ಲಿ SIR ಅನ್ನು ಮಾಡಿದ್ರೆ BJPಯನ್ನು ಬುಡಮೇಲೆ ಮಾಡಿಬಿಡ್ತೀನಿ, ನನ್ನ ರೋಷಾವೇಶವನ್ನು ತೋರಿಸ್ತೀನಿ ಅಂತ ಮಾತಾಡ್ತಾಯಿದ್ರು. ಅಕ್ರಮ ವಲಸಿಗರನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾಯಿದ್ರು. ಎಲ್ಲೆಲ್ಲಿ ಇವತ್ತು ಚೆಕ್ ಪೋಸ್ಟ್ಗಳಿದೆ ಅಲ್ಲೆಲ್ಲ ಅಕ್ರಮ ವಲಸಿಗರು ಓಡೋಗ್ತಿದ್ದಾರೆ. ಕೆಲವು ಕಾಲೋನಿಗಳಲ್ಲಿ ನೋಡುವಾಗ ಲಕ್ಷಾಂತರ ಜನ ಅಪ್ಲಿಕೇಶನ್ಸನ್ನೇ ತೊಗೊಂಡಿಲ್ಲ ಅಂತ ಇವತ್ತು ಚುನಾವಣಾ ಆಯೋಗ ಸ್ಪಷ್ಟಪಡಿಸ್ತಿದೆ ರೀ. ಮತ್ತು 24 ಲಕ್ಷ ಜನರ ಒಂದು ದಾಖಲೆಗಳೇನಿದೆ ಅವು ಸ್ಪಷ್ಟವಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಸ್ಪಷ್ಟತೆಯನ್ನು ಇವತ್ತು ಕೊಟ್ಟಿರತಕ್ಕಂಥದ್ದು. ಅಕ್ರಮ ವಲಸಿಗರು ರಾಜಾರೋಷವಾಗಿ ತಿರುಗಾಡ್ಕೊಂಡಿರೋಕ್ಕಾಗಲ್ಲ, ನಕಲಿ ದಾಖಲಾತಿಗಳನ್ನ ಇಟ್ಕೊಂಡು ಇಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳುವಂಥ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ. ಯಾಕೆ ಸ್ವಚ್ಛ ಭಾರತ ಅಂತ ಹೇಳ್ತಾ ಇದ್ರಲ್ಲ, ನೋಡಿ ಇದು ನಿಜವಾದ ಸ್ವಚ್ಛ ಭಾರತ. ಈ ದೇಶದ ನಾಗರಿಕನಲ್ಲದೆ ಇದ್ದವನು ಈ ದೇಶದಲ್ಲಿ ಬಾಳ್ತೀಯಾನೆ ಅಂದರೆ ಅವನ್ನ ಗಡಿಪಾರು ಮಾಡ್ತಕ್ಕಂಥದ್ದೇ ಸ್ವಚ್ಛ ಭಾರತ ಅನ್ನೋದು ಇಲ್ಲಿ ದೃಢ ಆಗ್ತಿದೆ. ಸುಪ್ರೀಂ ಕೋರ್ಟ್ ಇವತ್ತು ಇಂಡಿ ಮೈತ್ರಿಕೂಟದ ಗಮಂಡಿ ನಾಯಕರ ಮಖದ ಮೇಲೆ ತಣ್ಣೀರನ್ನು ಎರಚಿದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಕ್ರಮ ವಲಸಿಗರು ಬಂದು ಇಲ್ಲಿ ನೆಲೆಸ್ಕೊಂಡು ನಮ್ಮ ಸವಲತ್ತುಗಳನ್ನು ತಿಂತಿದ್ರೆ ನೀವು ಮುಂದಿನ ಈ ದೇಶದ ಯುವ ನಾಯಕರಾಗಿ ಹೊರಹೊಮ್ಮಬೇಕಾಗಿರುವಂಥ ನೀವು ಅಕ್ರಮ ವಲಸಿಗರ ಬೆನ್ನಿಗೆ ನಿಂತಿರತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ? TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಇಂಡಿಗಳ ಆಸೆಗೆ ತಣ್ಣೀರು. ಹೌದು ಸ್ನೇಹಿತರೆ, ಇವತ್ತು ಇಂಡಿಗಳ ಒಂದು ಆಸೆ ಏನಿತ್ತಲ್ಲ, ಈ ದೇಶದಲ್ಲಿ ಏನಾದರೂ ಮಾಡಿ ಒಂದು ಗೊಂದಲಮಯವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಒಂದು ಪ್ರಕ್ಷುಬ್ಧವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಅದ್ರ ಮುಖಾಂತರ ಈ ದೇಶದ ಯುವ ಜನತೆಯನ್ನು ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನುವಂಥ ಆಸೆಗೆ ಇವತ್ತು ತಣ್ಣೀರೇರಿಸಿದಂಗೆ ಆಗಿದೆ. ಇದರ ಹಿನ್ನೆಲೆಯನ್ನು ನಾವು ನೋಡುವಾಗ 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ಅಂದರೆ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನನ್ನು ಏನು ಮಾಡೋಕ್ಕೆ ಹೊರಟಿತ್ತು ಚುನಾವಣಾ ಆಯೋಗ, ಅದರ ಮೇಲೆ ಕೇರಳ ಮತ್ತು ಪಶ್ಚಿಮ ಬಂಗಾಳ, ತಮಿಳುನಾಡು ಸರ್ಕಾರ ಒಂದು ಇದನ್ನು ಹಾಕಿರ್ತಾರೆ, ದಾವೆಯನ್ನು ಹಾಕ್ತಾರೆ ಅದ್ರ ಮೇಲೆ ಸುಪ್ರೀಂ ಕೋರ್ಟಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವರು ತಾರಾತುರಿಯಲ್ಲಿ SIR ಅನ್ನು ಮಾಡ್ತಿದ್ದಾರೆ. ಹಾಗಾಗಿ ಇದಕ್ಕೆ ಸಮಯವನ್ನು ಕೊಟ್ಟು ಮಾಡಬೇಕು, ಮತ್ತು ಆಧಾರ್ ಕಾರ್ಡ್ನ ಆಧಾರದಲ್ಲೂ ಕೂಡ ಮತದಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ತಾರಾತುರಿಯಲ್ಲಿ ಮಾಡೋದ್ರಿಂದ ಹಲವರ ಹೆಸರುಗಳು ಬಿಟ್ಟೋಗುತ್ತೆ. ಅದರಿಂದ ಅವರು ಮತದಾನದಿಂದ ವಂಚಿತರಾಗ್ತಾರೆ. ಬಡವರನ್ನು ಮತ್ತು OBC ಮತ್ತು SC/ST ಬಡವರನ್ನು SC/ST OBC ಇವರೆಲ್ಲರೂ ಮತದಾನರ ಪಟ್ಟಿಯಿಂದ ಕೈ ಬಿಡ್ತಿದ್ದಾರೆ ಅಂತೇಳುವಂಥ ಒಂದು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ, ಮತ್ತು BLOಗಳು ಅಂತ ಇರ್ತಾರಲ್ಲ, ಅಂದರೆ ಬೂತ್ ಲೆವೆಲ್ ಆಫೀಸರ್ಸು, ಅವರೆಲ್ಲ ಒತ್ತಡದಿಂದ ಇದು ಸಾವಿಗೀಡಾಗ್ತಿದ್ದಾರೆ ಅಂತೇಳುವಂಥ ವಿಷಯಗಳನ್ನೆಲ್ಲ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಆ ಅಡಿಯಲ್ಲಿ ಕಪಿಲ್ ಸಿಬಲ್ ಅವರು ತಮ್ಮ ವಾದವನ್ನೆಲ್ಲ ಮಂಡಿಸಿದ್ರು. ಆದರೆ ಅದನ್ನೆಲ್ಲವನ್ನು ಗಂಭೀರವಾಗಿ ಪರಿಗಣಿಸಿದಂಥ ಚುನಾವಣಾ ಆಯೋಗ ಇವತ್ತು ಒಂದು ನಿರ್ದೇಶನವನ್ನು ನೀಡಿದೆ. ಅದೇನು ಅಂತೇಳಿದ್ರೆ, ಆಧಾರ್ ಕಾರ್ಡ್ ಅಂತ ಹೇಳ್ತಕ್ಕಂಥದ್ದು ಕೇವಲ ಒಂದು ಗುರುತಿನ ಪುರಾವೆ. ಅದು ಯಾರಿಗೆ ಬೇಕಾದರೂ ಕೊಡ್ಬೋದು. ಈ ದೇಶದಲ್ಲಿರೋ ಅಂಥವ್ರು, ನೆಲೆಸಿರೋ ಅಂಥವ್ರಿಗೆ ಯಾರಿಗೆ ಬೇಕಾದರೂ ಕೊಡ್ಬೋದು. ಸರ್ಕಾರಿ ಸವಲತ್ತುಗಳನ್ನು ಪಡ್ಕೊಳೋದಕ್ಕೋಸ್ಕರ ಇವತ್ತು ಆಧಾರ್ ಕಾರ್ಡು ಅತ್ಯವಶ್ಯಕ. ಹಾಗಾಗಿ ಒಬ್ಬ ವ್ಯಕ್ತಿಯ ಬಳಿ ಆಧಾರ್ ಕಾರ್ಡ್ ಇದೆ ಅಂತ ಹೇಳೋವಂಥ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ನೀವು ಅವನನ್ನು ಈ ದೇಶದ ಒಬ್ಬ ಮತದಾರ ಅಂತ ಎಲ್ಲೂ ಕೂಡ ಘೋಷಣೆ ಮಾಡೋಕ್ಕಾಗಲ್ಲ, ದೃಢೀಕರಣ ಮಾಡೋದಕ್ಕಾಗಲ್ಲ. ಆ ಹಕ್ಕು ಇರ್ತಕ್ಕಂಥದ್ದು ಸಾಂವಿಧಾನಿಕವಾಗಿ ಚುನಾವಣಾ ಆಯೋಗಕ್ಕೆ. ಹಾಗಾಗಿ SIR ಅನ್ನು ತಡೆಯುವಂತಹ ಸಂದರ್ಭ ನಿರ್ಮಾಣವೇ ಆಗಲ್ಲ. SIR ಅಂತ ಹೇಳ್ತಕ್ಕಂಥದ್ದು ನಿರಂತರವಾಗಿ ನಡಿಬೇಕಾಗಿರುವಂಥ ಪ್ರಕ್ರಿಯೆ. ಹಾಗಾಗಿ ಚುನಾವಣಾ ಆಯೋಗದ SIR ಅಂತ ಏನು ಇವತ್ತು ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯನ್ನು ಏನು ಮಾಡ್ತಿದ್ದಾರೆ, ಇದನ್ನು ತಡೆ ಹಿಡೀಲಿಕ್ಕೆ ಬರೋದಿಲ್ಲ. ಅದರಲ್ಲಿ ಫಾರಮ್ 6 ಅಂತ ಏನು ಚುನಾವಣಾ ಆಯೋಗ ಪ್ರತಿಯೊಬ್ಬ ಮತದಾರನಿಗೂ ನೀಡುತ್ತೆ, ಅದನ್ನಂತೂ ಖಂಡಿತವಾಗೂ ತಡೆಯೋದು ಸಾಂವಿಧಾನಿಕವಾಗಿ ತಪ್ಪಾಗುತ್ತೆ ಅಂತ ಅಧಿಕಾರ ನ್ಯಾಯಾಲಯಕ್ಕೆ ಇಲ್ಲ ಅಂತ ಹೇಳುವಂಥ ಒಂದು ಸ್ಪಷ್ಟತೆಯನ್ನು ಇವತ್ತು ಕೊಟ್ಟಿದ್ದಾರೆ. ಇದನ್ನು ನೋಡಿ
ಗಡಿಬಿಡಿಯಾಗಿದ್ದು ಯಾರಿಗೆ? ಹೊಟ್ಟೆ ಒಳಗಡೆ ತಡೆಯಲಾರ್ದಂಥ ಸಂಕಟ ಆಗ್ತಿರೋದು ಯಾರಿಗೆ? ನಾವೇ ನೋಡಬೇಕು. ಮಮತಾ ದೀದಿ ರೋಷಾವೇಶದಿಂದ ಮೂರು ಕಿಲೋಮೀಟ್ರು ಯಾತ್ರೆಯನ್ನು ಮಾಡಿದ್ರು. ಯಾರಾದರೂ ನನ್ನ ಪಶ್ಚಿಮ ಬಂಗಾಳದಲ್ಲಿ SIR ಮಾಡಿದ್ರೆ BJPಯನ್ನು ಬುಡಮೇಲೆ ಮಾಡಿಬಿಡ್ತೀನಿ, ನನ್ನ ರೋಷಾವೇಶವನ್ನು ತೋರಿಸ್ತೀನಿ ಅಂತ ಮಾತಾಡ್ತಾಯಿದ್ರು. ಅಕ್ರಮ ವಲಸಿಗರನ್ನು ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡ್ತಾಯಿದ್ರು. ಬಾಂಗ್ಲಾದೇಶನ ನಿರ್ಮಾಣ ಮಾಡೋ ಅಂಥ ಒಂದು ಶಂಕುಸ್ಥಾಪನೆಯನ್ನು ಮಾಡಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಇವರು ಹೇಳಿಕೆಗಳಿದ್ದಿದ್ದು. ಅಂದರೆ ಪಶ್ಚಿಮ ಬಂಗಾಳವನ್ನು ಬಾಂಗ್ಲಾದೇಶ ಮಾಡೋದ್ರ ಮೊದಲೇ ಹೆಜ್ಜೆ ಇದು ಅಂತ ಬಣ್ಣನೆ ಮಾಡ್ತಾಯಿದ್ರು. ಆದರೆ SIR ಘೋಷಣೆ ಮಾಡಿದ ತಕ್ಷಣ ಅಲ್ಲಾಗಿದ್ದಂಥ ಕೆಲವು ಬೆಳವಣಿಗೆಗಳನ್ನು ನಾವು ನೋಡಬೇಕು. ಎಲ್ಲೆಲ್ಲಿ ಇವತ್ತು ಚೆಕ್ ಪೋಸ್ಟ್ಗಳಿದೆ ಅಲ್ಲೆಲ್ಲ ಅಕ್ರಮ ವಲಸಿಗರು ಓಡೋಗ್ತಿದ್ದಾರೆ. ಕೆಲವು ಕಾಲೋನಿಗಳಲ್ಲಿ ನೋಡುವಾಗ ಲಕ್ಷಾಂತರ ಜನ ಅಪ್ಲಿಕೇಶನ್ಸನ್ನೇ ತೊಗೊಂಡಿಲ್ಲ ಅಂತ ಇವತ್ತು ಚುನಾವಣಾ ಆಯೋಗ ಸ್ಪಷ್ಟಪಡಿಸ್ತಿದೆ ರೀ. 14 ಲಕ್ಷ ಜನರೇನಿದ್ದಾರೆ ಅವ್ರು ಯಾರು ಅಪ್ಲಿಕೇಶನನ್ನೇ ಪಡ್ಕೊಂಡಿಲ್ಲ. 35 ಲಕ್ಷ ಜನರು ಮೃತರಾಗಿದ್ದಾರೆ. ಅವ್ರದ್ದು ಹೆಸರನ್ನು ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯಿಂದ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಮತ್ತು 24 ಲಕ್ಷ ಜನರ ಒಂದು ಇದೇನಿದೆ ದಾಖಲೆಗಳೇನಿದೆ ಅವು ಸ್ಪಷ್ಟವಾಗಿ ಹೊಂದಾಣಿಕೆ ಆಗ್ತಾಯಿಲ್ಲ ಅಂತ ಹೇಳುವಂಥ ಸ್ಪಷ್ಟತೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಅವರು 6 ಕೋಟಿ ಜನರದನ್ನು ಡಿಜಿಟಲೈಸ್ ಮಾಡಿಬಿಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಉಳಿದಂಥವ್ರದನ್ನು ನೋಡಬೇಕಾಗಿರೋದು, ಹೊಸ ಮತದಾರರನ್ನ ಸೇರ್ಪಡೆ ಮಾಡಬೇಕಾಗಿರೋದು. ಆದರೆ ಇದೆಲ್ಲವನ್ನು ನೋಡುವಾಗ ಸುಬೇಂದ್ರು ಅಧಿಕಾರಿ ಅನ್ನೋರು 13 ಲಕ್ಷ ಜನರು ಅಕ್ರಮ ವಲಸಿಗರದು ದಾಖಲಾತಿಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದರು. ಇದೆಲ್ಲ ನೋಡುವಾಗ ಈ ದೇಶದಲ್ಲಿ ಅಕ್ರಮ ವಲಸಿಗರು ಯಥೇಚ್ಛವಾಗಿ ನೆಲೆಸಿರೋ ಅಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬರುತ್ತೆ. ಆದರೆ ಆಧಾರ್ ಕಾರ್ಡು, ಇವತ್ತು ಆಧಾರ್ನ ಇಲಾಖೆ ಏನಿದೆ 2 ಕೋಟಿ ಮೃತರ ಹೆಸರುಗಳನ್ನು ಕೈ ಬಿಟ್ಟಿರೋದು. ಯಾರ್ಯಾರ್ದು ಆಧಾರ್ ಕಾರ್ಡ್ಗಳು ಸಕ್ರಿಯವಾಗಿತ್ತು 2 ಕೋಟಿ ಜನರದನ್ನು ಇವತ್ತು ಅದನ್ನು ನಿಷ್ಕ್ರಿಯಗೊಳಿಸಿದ್ದಾರೆ ಆಧಾರ್ ಕಾರ್ಡನ್ನು. ಹಂಗಾಗಿ ಇದೆಲ್ಲ ಒಂದು ನಿರ್ದೇಶನ ನಮ್ಮ ಮುಂದೆ ನಾವೆಲ್ಲರೂ ತಿಳ್ಕೊಬೇಕಾಗಿರೋಂಥ ಅಂಶಗಳಿದು. ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದೆ ಈ ದೇಶದಲ್ಲಿ ಅಕ್ರಮ ವಲಸಿಗರು ರಾಜಾರೋಷವಾಗಿ ತಿರುಗಾಡ್ಕೊಂಡಿರೋಕ್ಕಾಗಲ್ಲ, ನಕಲಿ ದಾಖಲಾತಿಗಳನ್ನ ಇಟ್ಕೊಂಡು ಇಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳುವಂಥ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಅಕ್ರಮ ವಲಸಿಗರ ಮತ್ತು ವಿದೇಶಿಗರ ಕಾಯ್ದೆ 2025 ಸೆಪ್ಟೆಂಬರ್ 1ರಿಂದ ಜಾರಿಗೆ ಬಂದಿದೆ. ಅದನ್ನು ನೋಡಿ ಓಡೋಗ್ತಿದ್ದಾರೆ ಇವರೆಲ್ಲ. ಯಾರ್ಯಾರು ನಕಲಿ ದಾಖಲಾತಿಗಳನ್ನ ಇಟ್ಕೊಂಡು ಈ ದೇಶದಲ್ಲಿ ನೆಲೆಸಿದ್ದಾರೋ ಅವರನ್ನು ಸರ್ಕಾರವೇ ಏನಾದರೂ ಸೆರೆ ಹಿಡಿತು ಅಂತ ಹೇಳಿದ್ರೆ ಅವ್ರಿಗೆ ಅಪಾರ ಪ್ರಮಾಣವಾದ ದಂಡ ಮತ್ತು ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅನ್ನೋಂಥ ಅಂಶವನ್ನೇ ಇಟ್ಕೊಂಡು ಇವರು ಗಂಟು ಮೂಟೆಯನ್ನು ಕಟ್ಕೊಂಡು ಓಡೋಗ್ತಿದ್ದಾರೋ, ಅಥವಾ SIRಗೆ ಎದುರಿ ಓಡೋಗ್ತಿದ್ದಾರೋ, ಅಥವಾ ಚುನಾವಣೆ ಆಗೋದ್ಮೇಲೆ ಮತ್ತೆ ಗಡಿಯಿಂದ ಒಳಗಡೆ ನುಸುಳಿ ಬಂದು ಸೌಲಭ್ಯಗಳನ್ನು ಪಡ್ಕೋಬೋದು ಅನ್ನುವಂಥ ಒಂದು ಆಸೆ ಆಕಾಂಕ್ಷೆಯಿಂದ ಓಡೋಗ್ತಿದ್ದಾರೋ ಗೊತ್ತಿಲ್ಲ. ಆದರೆ ಈ 3 ಅಂಶಗಳನ್ನು ಒಳಗೊಂಡಂತೆ ನೋಡುವಾಗ ಸ್ವಚ್ಛ ಭಾರತ ಅಂತ ಹೇಳ್ತಾ ಇದ್ರಲ್ಲ, ನೋಡಿ ಇದು ನಿಜವಾದ ಸ್ವಚ್ಛ ಭಾರತ. ನಾವು ಯಾವುದೋ ಬಿಲ್ಡಿಂಗಿಗೆ ಬಣ್ಣ ಬಳಿಯೋದಲ್ಲ, ಯಾವುದೋ ರಸ್ತೆಯನ್ನು ಗುಡಿಸ್ತಕ್ಕಂಥದ್ದಲ್ಲ, ಯಾವುದೋ ಶೌಚಾಲಯವನ್ನು ಕ್ಲೀನ್ ಮಾಡ್ತಕ್ಕಂಥದ್ದಲ್ಲ ಸ್ವಚ್ಛ ಭಾರತ. ಈ ದೇಶದ ನಾಗರಿಕನಲ್ಲದೆ ಇದ್ದವನು ಈ ದೇಶದಲ್ಲಿ ಬಾಳ್ತೀಯಾನೆ ಅಂದರೆ ಅವನ್ನ ಗಡಿಪಾರು ಮಾಡ್ತಕ್ಕಂಥದ್ದೇ ಸ್ವಚ್ಛ ಭಾರತ ಅನ್ನೋದು ಇಲ್ಲಿ ದೃಢ ಆಗ್ತಿದೆ. ಹಾಗಾಗಿ ಅದು ಯಾವುದೋ ಒಂದು ರೀತಿಯಲ್ಲಿ ಆಗಲಿ, ನಮ್ಮ ದಾಖಲಾತಿಗಳಲ್ಲಿರ್ಬೋದು, ಮತದಾರರ ಪಟ್ಟಿಯಲ್ಲಿರ್ಬೋದು, ಆಧಾರಲ್ಲಿರ್ಬೋದು, ಸವಲತ್ತುಗಳನ್ನು ಪಡ್ಕೊತಾ ಇರೋದ್ರಲ್ಲಿರ್ಬೋದು. ಅಂದರೆ ಇವಾಗ 2 ಕೋಟಿ ಜನರದ್ದು ಏನು ಆಧಾರು ಇವಾಗ ಹೋಯ್ತಲ್ಲ, ಅವರೆಲ್ಲ ರಾಜ್ಯ ಸರ್ಕಾರಗಳಿಂದ ಮಾನ್ಯತೆಯನ್ನು ಕೇಳಿಕೊಂಡೆ, ವರದಿಯನ್ನು ಪಡ್ಕೊಂಡೇ ಆಧಾರ್ ಇಲಾಖೆ ಈ ಕೆಲಸವನ್ನು ಮಾಡಿರೋದು. ಅವ್ರಿಗೆ ಹೋಗ್ತಾ ಇದ್ದಂಥ ಸವಲತ್ತುಗಳು ಹಾಗೆ ಹೋಗ್ತಿರುತ್ತೆ. ಕುಟುಂಬಸ್ಥರು ಆಧಾರ್ನ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ ಸಲ್ಲಿಕೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರಗಳು ಆಧಾರ್ ಇಲಾಖೆಗೆ ಈ ಮಾಹಿತಿಗಳನ್ನು ಕೊಟ್ಟಿರೋದಿಲ್ಲ. ನಮ್ಮ ರಾಜ್ಯದಲ್ಲಿ ಇಷ್ಟು ಜನ ಸತ್ತೋಗಿದ್ದಾರೆ, ಮೃತರಾಗಿದ್ದಾರೆ ಅಂತ. ಹಾಗಾಗಿನೇ ಇವಾಗ ಆಧಾರ್ ಇಲಾಖೆನೇ ಸಕ್ರಿಯವಾಗಿ ಎಲ್ಲ ರಾಜ್ಯಗಳಿಂದ ಮಾಹಿತಿಯನ್ನು ಪಡೆದು ಯಾರ್ಯಾರ್ದು ಇವತ್ತು ಆಧಾರ್ ಕಾರ್ಡ್ಗಳು ಮೃತರಾಗಿರೋರ್ದು ಸಕ್ರಿಯವಾಗಿದೆಯೋ ಅದನ್ನು ತೆಗೆದುಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಅದರ ಒಟ್ಟಿಗೆ ಆಧಾರ್ ಇಲಾಖೆ ಇನ್ನೊಂದು ಕೆಲಸ ಮಾಡಬೇಕು. ಅದೇನಪ್ಪ ಅಂತ ಹೇಳಿದ್ರೆ, ಯಾರು ವಿದೇಶಿ ನಾಗರಿಕರು ಅಥವಾ ಅಕ್ರಮ ವಲಸಿಗರು ಅಂತ ಗೊತ್ತಾಗ್ತಾರೋ ಅವ್ರಿಗೆ ಬೇರೆ ವಿಧವಾದಂಥ ಒಂದು ಕಾಲಮನ್ನು ಸೃಷ್ಟಿ ಮಾಡೋಕ್ಕೆ ಹೇಳಿ ಅದರ ಅಡಿಯಲ್ಲಿ ಅವ್ರಿಗೆ ಗುರುತಿನ ಪತ್ರಗಳನ್ನು ಕೊಡಬೇಕು. ಮತ್ತು ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೋ ಅವರ ಆಧಾರ್ ಕಾರ್ಡ್ಗಳನ್ನು ಹಿಂಪಡಿಬೇಕು ಅಂತ ನಾವು ಒತ್ತಾಯವನ್ನು ಕೂಡ ಮಾಡ್ಬೋದು.
ಆದರೆ ಈ ದೇಶದ ಸಂವಿಧಾನದಲ್ಲಿ ಏನಂದರೆ ಯಾರೇ ಬಂದು ಇಲ್ಲಿ ನೆಲೆಸಿದ್ರು ಅವ್ರಿಗೊಂದು ಗುರುತಿನ ಚೀಟಿ ಕೊಡಬೇಕು, ಅವನ ಯಾರೋ ಕೂಲಿ ಕಾರ್ಮಿಕನೋ ಏನೋ ಇದ್ದರೆ ಪಾಪ ಅವನಿಗೆ ದವಸ ಧಾನ್ಯಗಳನ್ನು ಕೊಡೋದಕ್ಕೆ ಅವಕಾಶ ಇದೆ ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಕೆಲವು ನಿರ್ದೇಶನಗಳನ್ನು ಕೂಡ ಇಟ್ಕೊಂಡು ಆಧಾರ್ಗೆ ಒಂದು ಕಠಿಣವಾದಂತಹ ನಿಯಮಗಳನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಹತ್ತರವಾದ ಜವಾಬ್ದಾರಿ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಗಮನಕ್ಕೆ ಬರ್ತಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇನ್ನೊಂದು ಪ್ರಶ್ನೆಯನ್ನು ಕೂಡ ಯಾರ್ಯಾರು ಇವಾಗ ದಾವೆಯನ್ನು ಹೂಡಿದ್ರೋ, ಮೇಲರ್ಜಿಯನ್ನು ಸಲ್ಲಿಸಿದ್ರೋ SIRನ ವಿರುದ್ಧ ಅವ್ರಿಗೆ ಕೇಳಿದೆ. ಮೃತರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗಿಬಾರ್ದಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಹಾಗಾಗಿ ಇವರೆಲ್ಲ ಇಷ್ಟು ದಿನ ಏನು ಮಾಡ್ತಾಯಿದ್ರು ಅಂತೇಳಿದ್ರೆ EVM ಹ್ಯಾಕ್ ಮಾಡಿ ಅಂದರೆ ವಿದ್ಯುನ್ಮಾನ ಮತಯಂತ್ರವನ್ನು ದುರ್ಬಳಕೆ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ಹೇಳಿದ್ರು. ಅದು ಹೊರಟೋಯ್ತು, ಅದನ್ನು ಸಾಬೀತು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಏನು ಹೇಳಿದ್ರು ಅಂತ ಹೇಳಿದ್ರೆ ಮುಖ್ಯ ಚುನಾವಣಾ ಆಯುಕ್ತರೇನಿದ್ದಾರೆ ಅವರು ಮತ್ತು BJP ಅವರಿಬ್ಬರು ಸೇರಿಕೊಂಡು BJP ಹೇಳ್ದ ಕೈಗೊಂಬೆ ಅಂತ ಇವತ್ತು ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇರೋದ್ರಿಂದ ಬಿಹಾರದ ಚುನಾವಣೆಯಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು, ಹರಿಯಾಣದಲ್ಲಿರ್ಬೋದು ಚುನಾವಣೆಗಳನ್ನು ಗೆದ್ದರು ಅಂತ ಅಪಪ್ರಚಾರ ಮಾಡಿದ್ರು. ಅದು ಎಲ್ಲೂ ಮುನ್ನೆಲೆಗೆ ಬರಲಿಲ್ಲ. ಬಿಹಾರದ ಒಂದು ಸೋಲಿನ ಆತ್ಮಾವಲೋಕನವನ್ನು ಮಾಡ್ಕೊಳೋದು ಬಿಟ್ಬಿಟ್ಟು ಕಾಂಗ್ರೆಸ್ ಪಕ್ಷ ಇರ್ಬೋದು, ಇಂಡಿ ಮೈತ್ರಿಕೂಟದವ್ರು ಇರ್ಬೋದು, ಇವತ್ತು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ SIRಲ್ಲಿ ಮುಖಾಂತರ ಓಟ್ ಚೋರಿಯನ್ನು ಮಾಡ್ತಾರೆ, ಓಟ್ ಚೋರಿ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಈಗ ಅದಕ್ಕೂ ಕೂಡ ತಣ್ಣೀರು ಬಿದ್ದೋಯ್ತು. ಆದರೆ ಉತ್ತರ ಪ್ರದೇಶದಲ್ಲಿ ಇವಾಗೊಂದು ಬೆಳವಣಿಗೆ ನಡೀತಿದೆ. ಅದೇನಪ್ಪ ಅಂತ ಹೇಳಿದ್ರೆ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೋ ಅವರನ್ನೆಲ್ಲರೂ ಹುಡುಕಿ ಒಂದು ನಿರಾಶ್ರಿತ ಶಿಬಿರದಲ್ಲಿ ಹಾಕಬೇಕು ಅಂತ ಪ್ರತಿ ಜಿಲ್ಲೆಯಲ್ಲೂ ಒಂದು ನಿರಾಶ್ರಿತರ ಶಿಬಿರವನ್ನು ತೆಗಿಬೇಕು ಅಂತ ಇವಾಗ ಇದು ಮಾಡಿದ್ದಾರೆ. ಅಕ್ರಮ ವಲಸಿಗರು ಯಾರು ಸಿಗ್ತಾರೋ ತೊಗೊಂಡೋಗಲ್ಲಿ ಹಾಕೋದು, ಅವರನ್ನು ದೃಢೀಕರಣ ಪಡಿಸೋದು, ಅವ್ರವ್ರ ದೇಶಕ್ಕೆ ವಾಪಸ್ ಕಳಿಸೋದು ಅಂತ. ಅದಕ್ಕೆ ಅಖಿಲೇಶ್ ಯಾದವ್ನಿಗೆ ತಳಮಳ ಶುರುವಾಗಿರೋದು. ಅಖಿಲೇಶ್ ಯಾದವ್ ಏನು ಮಾಡ್ತಿದ್ದಾರೆ ಅಂದರೆ ಈ ಏನು ನಿರಾಶ್ರಿತ ಶಿಬಿರಗಳನ್ನೇನು ಇವ್ರು ಮಾಡ್ತಿದ್ದಾರೆ, ಅಕ್ರಮ ವಲಸಿಗರ ನಿರಾಶ್ರಿತ ಶಿಬಿರನ, ಇದನ್ನ ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅಂತೇಳಿದ್ರೆ ಮುಂದಿನ ಒಂದು ಚುನಾವಣೆಯಲ್ಲಿ NDAನೇ ಅಲ್ಲೋಗಿ ಅಕ್ರಮ ವಲಸಿಗರ ನಿರಾಶ್ರಿತರ ಶಿಬಿರದಲ್ಲಿ ಸೇರ್ಕೋಬೇಕು, ಅದಕ್ಕೋಸ್ಕರ ಈಗ ಮಾಡ್ತಿದ್ದಾರೆ ಅಂತ ಈತ ಇವಾಗ ಒಂದು ಜೋಕ್ಸನ್ನು ಹೊಡಿತಿರೋದು. ಅಂದರೆ ಇವ್ರಿಗೆಲ್ಲ ಹೆಂಗಿದೆ ಅಂತ ಹೇಳಿದ್ರೆ ಇವರು ಅಕ್ರಮ ವಲಸಿಗರ ಒಂದು ಮತದ ಮೇಲೇ ಇವರೆಲ್ಲರೂ ಗೆಲ್ತಿದ್ರಾ ಅಂತ ಹೇಳುವಂಥ ವಿಷಯ ಇವತ್ತು ಮುನ್ನೆಲೆಗೆ ಬರ್ತಿರೋದು. ಅಂದರೆ ಇವರು ಯಾರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ಸ್ವಾಯತ್ತ ಸಂಸ್ಥೆ ಆದಂಥ ತನ್ನದೇ ಆದಂಥ ಅಧಿಕಾರಗಳನ್ನು ಹೊಂದಿರತಕ್ಕಂಥ ಚುನಾವಣಾ ಆಯೋಗದ ಮೇಲೆ ಇವರು ಗೂಬೆ ಕೂರಿಸೋನ್ನ ಕೆಲಸವನ್ನು ಮಾಡ್ತಾಯಿದ್ರು ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಬೆಳಕಿಗೆ ಬರ್ತಿದೆ. ಹಾಗಾಗಿ ಇವರು ನಿಜವಾಗ್ಲೂ ಹೇಗೆ ದೃಢೀಕರಣವನ್ನು ಮಾಡುತ್ತಾರೆ ಅಂದರೆ ಹೇಗೆ ದೃಢೀಕರಿಸ್ತಾರೆ ಇವರು, ಇಂಥದ್ದೇ ವ್ಯಕ್ತಿ ಇಂಥದ್ದೇ ಪಕ್ಷಕ್ಕೆ ಮತವನ್ನು ಹಾಕ್ತಾನೆ ಅಂತ ಹೇಗೆ ದೃಢೀಕರಿಸ್ತಾರೆ ಅನ್ನುವಂಥ ಪ್ರಶ್ನೆಗೆ ಇವ್ರ ಹತ್ರ ಯಾರ ಹತ್ರನೂ ಉತ್ತರ ಇಲ್ಲ. ಆದರೆ ದೇಶದಲ್ಲಿ ಒಂದು ಪ್ರಕ್ಷುಬ್ಧವಾದಂತಹ ವಾತಾವರಣ ನಿರ್ಮಾಣ ಮಾಡೋದು, ದೇಶದ ಜನರಲ್ಲಿ ಗೊಂದಲಮಯವಾದಂಥ ಒಂದು ಬೀಜವನ್ನು ಬಿತ್ತತಕ್ಕಂಥದ್ದು, ಆಡಳಿತಾರೂಢ ಸರ್ಕಾರದ ಮೇಲೆ ಕೆಟ್ಟ ಹೆಸರನ್ನು ತರತಕ್ಕಂಥದ್ದು, ವಿದೇಶಗಳಲ್ಲಿ ಕೂತ್ಕೊಂಡು ಷಡ್ಯಂತ್ರಗಳನ್ನು ಮಾಡ್ತಕ್ಕಂಥದ್ದು, ಜೆನ್ಜಿ ಯುವ ಪೀಳಿಗೆ ನೀವೆಲ್ಲ ದಂಗೆ ಎದ್ದೇಳಿ ಅಂತ ಹೇಳುವಂಥ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಇವರು ಇವತ್ತು ಮತದಾರರಲ್ಲಿ ಗೊಂದಲಮಯವಾದ ವಾತಾವರಣವನ್ನು ಏನು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ರು ಅದಕ್ಕೆ ತಕ್ಕನಾಗಿ ಸುಪ್ರೀಂ ಕೋರ್ಟ್ ಇವತ್ತು ಇಂಡಿ ಮೈತ್ರಿಕೂಟದ ಗಮಂಡಿ ನಾಯಕರ ಮಖದ ಮೇಲೆ ತಣ್ಣೀರನ್ನು ಎರಚಿದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮತಪಟ್ಟಿಯ ತೀವ್ರ ಪರಿಷ್ಕರಣೆ ಇದೆಯಲ್ಲ, ಬಿಹಾರದಲ್ಲಿ ಒಬ್ಬರು ಕೂಡ ಯಾರೂ ಮೃತರಾಗಲಿಲ್ಲ. ಈ ದೇಶದಲ್ಲಿ ಇವತ್ತು ಸಾವಿರಾರು ಜನ ಲಕ್ಷಾಂತರ ಜನ BLOಗಳು ಇವತ್ತು ಕೆಲಸ ಮಾಡ್ತಿದ್ದಾರೆ. 51 ಕೋಟಿ ಜನರು ಇವಾಗ 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡುವಾಗ 51 ಕೋಟಿ ಜನರ ಒಂದು SIR ನಡೆಯುತ್ತೆ. ಹಾಗಾಗಿ ದೇಶದ ಸರಿಸುಮಾರು 40% ಜನರ ಮತದಾನದ ಹಕ್ಕು ದೃಢೀಕರಣ ಆಗುತ್ತೆ. ಇದು ಆಗಲೇಬೇಕಾಗಿರುವಂಥ ಕೆಲಸ. ಹಾಗಾಗಿ ಜೆನ್ಜಿ ನಿಮ್ಮ ಶಕ್ತಿನ ತೋರಿಸಿ ಅಂತ ಏನು ಮೈಯೆಲ್ಲ ಪರ್ಚ್ಕೊಂಡು ಓಡಾಡ್ತೀಯಾರಲ್ಲ ಯುವರಾಜರು, ಅವರು ಒಂದಿಲ್ಲಿ ನೆನಪಿಟ್ಕೋಬೇಕು. ಮತ್ತು ಜೆನ್ಜಿಗಳು ಕೂಡ ಇಲ್ಲೊಂದು ನೆನಪನ್ನು ಇಟ್ಕೊಬೇಕು. ಬ್ಯಾರಿಕೇಟನ್ನು ಆರ್ತಕ್ಕಂಥದ್ದು, ರಾಜ್ಯ ಚುನಾವಣಾ ಆಯೋಗ ಇರ್ಬೋದು, ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದು, ಅದರಲ್ಲೂ ಕೂಡ ತುಂಬ ಬಹುಮುಖ್ಯವಾಗಿ ನೋಡಬೇಕಾಗಿರೋದು ಯುವ ಕಾಂಗ್ರೆಸ್ ಅವರು ಏನು ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ನೋಡಿದ್ವಿ ನಾವು, ಏನು ರೋಷಾವೇಶ, ಅಕ್ರಮ ವಲಸಿಗರ ಬಗ್ಗೆ ತುಟಿ ಬಿಚ್ಚಲು ಬಾರದಂತಹ ರೋಷಾವೇಶ ಇವ್ರಿಗೆ SIR ಮಾಡಿದ್ರೆ ಬರುತ್ತೆ. ಇವ್ರನ್ನೆಲ್ಲ ತುಂಬ್ಕೊಂಡು ಹೋಗೋಂಥ ಕರ್ಮ ಪೊಲೀಸ್ ಅವ್ರಿಗೆ.
ಆ ಒಂದು ಬಸ್ಸನ್ನು ತೊಗೊಂಬರ್ತಾರೆ, ಅದರಲ್ಲಿ ತುಂಬ್ಕೊಂಡು ಹೋಗ್ಬೇಕು. ಒಬ್ಬೊಬ್ಬರು ದಾಂಡಿಗ್ರಿದ್ದಂಗೆ ಇಷ್ಟಿಷ್ಟು ದಪ್ಪ ಇರ್ತಾರೆ, ಅವ್ರನ್ನ ಎಳ್ಕೊಂಡು ಹೋಗಿ ಹಾಕಬೇಕು. ಹೆಣ್ಮಕ್ಳು ಬೇರೆ ಮುಂದೆ ಬರ್ತಾರೆ, ಪಾಪ ಅವ್ರ ಮೇಲೆ ಮಹಿಳಾ ಪೊಲೀಸರು ಅಧಿಕಾರಿಗಳಿರ್ತಾರೆ, ಅವ್ರಿಗೆ ತುಂಬ ಕಷ್ಟ ಈ ಹೆಣ್ಮಕ್ಳನ್ನ ಹ್ಯಾಂಡಲ್ ಮಾಡೋದು. ಹಾಗಾಗಿ ಇವರು ಈ ರೀತಿಯಾದಂಥ ಗೊಂದಲಮಯವಾದ ಪ್ರತಿಭಟನೆಗಳನ್ನು ಮಾಡೋದ್ರ ಮುಖಾಂತರ ಯಾವ ವಿಧವಾದ ವರ್ಚಸ್ಸನ್ನು ನೀವು ಪಡ್ಕೊಳಕ್ಕೆ ಹೊರಟಿದ್ದೀರಾ ಅನ್ನೋಂಥ ಪ್ರಶ್ನೆನ ಬಹುಮುಖ್ಯವಾಗಿ ಯುವ ಕಾಂಗ್ರೆಸ್ನ ಮುಂದೆ ನಾನು ಇಡಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಕುಟುಂಬಗಳು ಈ ದೇಶವನ್ನೇ ನಂಬ್ಕೊಂಡು ಬದುಕ್ತಿದ್ದೀವಿ. ನಾವೇ ಇಲ್ಲೇ ಹುಟ್ಟಿದಂಥ ಸಂಜಾತರು ನಾವು. ಆದರೆ ಅಕ್ರಮ ವಲಸಿಗರು ಬಂದು ಇಲ್ಲಿ ನೆಲೆಸ್ಕೊಂಡು ನಮ್ಮ ಸವಲತ್ತುಗಳನ್ನು ತಿಂತಿದ್ರೆ ನೀವು ಮುಂದಿನ ಈ ದೇಶದ ಯುವ ನಾಯಕರಾಗಿ ಹೊರಹೊಮ್ಮಬೇಕಾಗಿರುವಂಥ ನೀವು ಅಕ್ರಮ ವಲಸಿಗರ ಬೆನ್ನಿಗೆ ನಿಂತಿರತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋವಂಥ ಒಂದು ಕಠಿಣವಾದ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ. ಯಾರ್ಯಾರಿಗೆ ಇವತ್ತು ಈ ಒಂದು ವಿಡಿಯೋವನ್ನು ನೋಡ್ತೀರಾ, ಮನಸ್ಸಿನಲ್ಲಿ ತಿಳ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಹೇಳಿದಂಥ ನಿರ್ದೇಶನವನ್ನು ಬೆಲೆ ಕೊಟ್ಟು ತಿಳ್ಕೊಂಡು ಅಕ್ರಮ ವಲಸಿಗರಿಂದ ಮುಕ್ತ ಆಗಬೇಕು ಭಾರತ ಅಂತ ಹೇಳುವಂಥ ವಿಷಯವನ್ನು ಇಂಡಿ ಮೈತ್ರಿಕೂಟದ ಗಮ್ಮಂಡಿ ನಾಯಕರ ಮುಂದೆ ಇಡೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.